ಹೇಳಿ ಶಂಕರಪ್ಪ, ಏನು ಸಮಸ್ಯೆ? ಯಾಕೋ ಗೌಡ್ರೆ ಏನೋ ಮಾತಾಡಬೇಕು ನಿಮ್ಮ ಹತ್ರ ಅಂತ ಹೇಳಿದ್ರಲ್ಲ. ಯಾಕೆ ಶಂಕರಪ್ಪ, ಏನು ಸಮಸ್ಯೆ ಆಗೈತೆ? ಅಲ್ಲ ನೋಡ್ರಿ ಗೌಡ್ರೆ, ನನ್ನ ಮಗ ಇವನು ಹೆಂಡ್ತಿ ಮಾತು ಕೇಳಿ ನಮ್ಮ ಯಮನು ಬೇರೆ ಮಾಡ್ಕೊಂಡು ಉಂಡ್ರಿ, ನಮ್ಮ ಜೊತೆಗೆ ಇರಬೇಡ್ರಿ ಅಂತ ಹೇಳಿ ದಿನ ಗಲಾಟೆ ಮಾಡ್ತಾರೆ ನನ್ನ ಮಗನೂ ಸೊಸೆ. ನಾವು ಇರೋನೊಬ್ಬ ಮಗ ಅಂತ ಎಂತ ಸೆನಕ್ ಸಾಕಿದೀವಿ, ಇರೋನೊಬ್ಬ ಮಗ ಇದ್ದು ಕೊಟ್ಟು ನಾವು ಬೇರೆ ಮಾಡ್ಕೊಂಡುಂಡ್ರಿ ಯಾರನ್ನ ಏನಂತಾರೆ ಗೌಡ್ರೆ, ಬೇರೆ ಮಾಡ್ಕೊಂಡುಂಡ್ರಿ ನೀವು ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಮೇಲೆ ದಿನ ಗಲಾಟೆ ಮಾಡ್ತಾನೆ ಗೌಡ್ರೆ ಇವನು. ಅದಕ್ಕೇನೆ ಬಂದಿದ್ದೀನಿ, ಬಾರಲ್ಲ ಗೌಡ್ರು ತಕ್ಕ ಹೋಗೋಣ, ಅದಲ್ಲಿ ಯಾರು ಬೇರೆ ಮಾಡ್ಕೊಂಡು ಅಂತಾರೆ, ಎತ್ತಂದ್ರೆ ತಾಯಿನ ಯಾರು ಬೇರೆ ಇಕ್ತಾರೆ ನೋಡೋಣ, ಬಾರಲ್ಲ ಹೋಗೋಣ ಅಂತ ಹೇಳಿ ಅದಕ್ಕೆ ನಿಮ್ಮ ತಕ್ಕ ಬಂದಿದ್ದೀನಿ ಗೌಡ್ರೆ. ಉಂಬಕ್ಕಿಕ್ಕಲ್ಲ ಗೌಡ್ರೆ, ಬರೇ ನಮಗೆ ಅನ್ನ ಇಕ್ತಾನೆ, ಮುದ್ದೆ ಯಾಕೆ ಉಂಬ್ತೀರಾ? ಅವಳು ಬರೇ ಅನ್ನ ಮಾಡ್ತಾಳೆ, ಮುದ್ದೆ ಮಾಡಿಕ್ಕಮ್ಮ ಅಂದರೆ ಅದಕ್ಕೆ ಗಲಾಟೆ. ಅವಳು ಮಾತು ಕೇಳಿ ಇವನು ನಮ್ಮನ್ನು ಇಟ್ಕೊಂಡು ಒಯ್ಯಕ್ಕೆ ಬರ್ತಾನೆ. ಏನಲ್ಲ ನಿನ್ನ ಮಾನ ಮರ್ಯಾದೆ ಏನಾನ ಐತೇನಲ್ಲ? ಅವ್ರನ್ನೇನು ಅನ್ಕೊಂಡಿದ್ಯಾ ನೀನು? ಏನು ಅನ್ಕೊಂಡಿದ್ಯಲ್ಲ? ಏನಲ್ಲ ನಿನ್ನ ಹೆಸರು? ನಿನ್ನ ಹೆಸರು? ತಿಪ್ಪೇಶ. ಏನಲ್ಲ ತಿಪ್ಪೇಶ, ನಿನಗೆ ಬುದ್ಧಿಗಿದ್ಯಾ ಐತೇನೋ? ಎತ್ತು ತಂದೆ ತಾಯಿ ಅಂದರೆ ಏನು ಅನ್ಕೊಂಡಿದ್ಯಾ ನೀನು? ಏನು ಅನ್ಕೊಂಡಿದ್ಯೋ? ಏನು ಅನ್ಕೊಂಡಿದ್ಯಾ ನೀನು ಅಂತ? ಅವ್ರನ್ನೇನೆ ನೀನು ಬೇರೆ ಇದ್ದು ಬೇರೆ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತಾ ಇದೆಯಲ್ಲ. ತಂದೆ ತಾಯಿನ ಸಾಕೋ ಯೋಗ್ಯತೆ ಇಲ್ವೇನೋ ನಿನಗೆ? ತಂದೆ ತಾಯಿನ ಸಾಕೋ ಯೋಗ್ಯತೆ ಇಲ್ವೇ ನೀನು? ಹೆಂಡ್ತಿ ಮತ್ತೆ ಯಾಕೋ ಕೇಳ್ತೀಯಾ? ಹೆಂಡ್ತಿ ಮುಂಚೆಗೆ ಬಂದಿದ್ಲ ಏನು? ಎತ್ತು ತಂದೆ ತಾಯಿ ಮುಂಚೆಗಿದ್ರ? ಯಾರೋ ನೀನು ಸಾಕಿ ಸಲ್ವಿದ್ದು ಹೆಂಡ್ತಿ ಮಾತು ಕೇಳಿ ಎತ್ತು ತಂದೆ ತಾಯಿನೇ ಬೇರೆ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾ ಇದೆಯಲ್ಲ. ಏನು ಮಾಡಿದ್ದೀರಾ? ನಮಗಾಗಿ ನೀವೇನು ಮಾಡಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಗಲಾಟೆ ಮಾಡ್ತಾನೆ ಗೌಡ್ರಿ. ನಮಗೆ ನೋಡಿದರೆ ಅವಾಗ 5 ಜನ ಹೆಣ್ಣು ಹುಡುಗರು, ಇವನು ಒಬ್ಬನೇ ಗಂಡು ಹುಡುಗ. ಅವ 5 ಜನ ಹೆಣ್ಣು ಹುಡುಗರು ಮದುವೆ ಮಾಡಿ ಕಳಿಸಿ, ಅವ ಹೆಣ್ಣು ಹುಡುಗರಿಗೆಲ್ಲನ ಬಸ್ರಿ ಬಾಣ್ತಾನ ಎಷ್ಟು ಕಷ್ಟ ಬಿದ್ವಿ ಗೌಡ್ರೆ. ನಾವು ಅವಾಗ ಕೂಲಿ ಮಾಡ್ಕೊಂಡು ತಿಂತಿದ್ವಿ. ಅವಾಗ ನಾವು ಎಷ್ಟು ಕಷ್ಟ ಬಿದ್ದು ಅವು ಹೆಣ್ಣು ಹುಡುಗರನ್ನೆಲ್ಲ ಸಾಕಿ ಮದುವೆ ಮಾಡಿದ್ದೀವಿ ಕೂಲಿ ಮಾಡಿ. ಆವಾಗ ಹೊರಗೆ ಹೋಗಿ ದುಡಿಯೋದು ಗೊತ್ತಿರಲಿಲ್ಲ ನಮಗೆ, ಕೂಲಿ ಮಾಡಬೇಕಾಗಿತ್ತು ಅಂತ ಕಾಲದಾಗೆ ಕಷ್ಟ ಬಿದ್ದು ಸಾಕಿದ್ದೀವಿ. ನೀವೇನು ಮಾಡಿದ್ದೀರಾ? ಏನೂ ಮಾಡಿಲ್ಲ ನೀವು, ಹಂಗೆ ಹಿಂಗೆ ಅಂತೇಳಿ ನಮ್ಮ ಮೇಲೆ ಜಗಳ ಮಾಡ್ತಾನೆ ಗೌಡ್ರೆ ದಿನಾನ. ಹೌದೇನಲ್ಲ? ನಿನ್ಗೆ ಎಷ್ಟು ಜನ ಮಕ್ಕಳು? ನಿನಗೆ ಎಷ್ಟು ಜನನು? ನನಗೆ ಒಂದೇ ಗಂಡು ಹುಡುಗ. ಅಲ್ಲ, ಒಂದು ಗಂಡು ಹುಡುಗ ಅಂತೀಯಲ್ಲ ನೀನು, ಒಬ್ಬನಿಗೆ ಏನು ಮಾಡಿದ್ಯಾ? ಒಬ್ಬ ಮಗುಗೆ ನೀನು ಏನು ಮಾಡಿದ್ಯಾ? ಇವ್ರನ್ನ ಕೇಳ್ತಾ ಇದೆಯಲ್ಲ, ಅವರು 5 ಜನ ಹೆಣ್ಮಕ್ಳು, ನೀನೊಬ್ಬ ಸೇರಿ 6 ಜನ ಮಕ್ಕಳನ್ನ ಸಾಕಿ ಸಲ್ವಿ, ಅವರು ಎಲ್ಲ ಕಷ್ಟ ಸುಖಗಳು ನೋಡ್ಕೊಂಡು ಎಲ್ಲ ನಿಮಗೆ ಈ ಮದುವೆ ಮಾಡಿ ನಿಮ್ಮನ್ನೆಲ್ಲ ಎಷ್ಟು ಕಷ್ಟ ಬಿದ್ದು ಸಾಕಿದ್ದಾರೆ. ಅಂಥದ್ರಾಗೆ ನೀನು ಅವ್ರನ್ನ ಏನು ಮಾಡಿದ್ದೀರ ಅಂತ ಕೇಳ್ತೀಯ? ನೀನು ಇರೋನೊಬ್ಬ ಮಗುಗೆ ನೀನು ಏನು ಮಾಡಿದೀಯಾ? ಏನು ದೊಡ್ಡ ಬಂಗ್ಲೆ ಕಟ್ಟಿದೀಯಾ? ಇಲ್ಲನ ಒಂದು ದೊಡ್ಡದೊಂದು 10 ಎಕರೆ 20 ಎಕರೆ ಹೊಲ ತಂಡಿದ್ಯೇನೋ? ಏನು ಮಾಡಿದೀಯ ನೀನು? ಇನ್ನು ದೊಡ್ಡದಾಗ ಎಲ್ಲನೋ ಒಂಥರ ಬಂಗ್ಲೆ ಥರ ಕಟ್ಟಿದ್ಯೇನೋ? ಏನು ಮಾಡಿದ್ಯಾ ನೀನು? ಅವ್ರನ್ನ ಕೇಳೋ ಯೋಗ್ಯತೆ ನಿನಗೇನೋ ಐತೆ? ಅವ್ರನ್ನ ಕೇಳೋ ಅಧಿಕಾರ ನಿನಗೇನೈತೆ? ನೀನು ಯಾಕೆ ಕೇಳ್ತಾ ಇದೆಯಾ ನನ್ನ ಮಗನೇ? ಇಲ್ಲೋಡಿ, ಎತ್ತು ತಂದೆ ತಾಯಿನ ಒಂದು ಮಾತು ಅಂದುಬಿಟ್ರೆ ಇನ್ಮೇಲೆ ನಾನು ಸುಮ್ಮನಿರಲ್ಲ ನೋಡು, ಹೇಳಿರ್ತೀನಿ. ನಾನೀಗ ಇಲ್ಲೋಡಿ, ಎತ್ತು ತಂದೆ ತಾಯಿನ ಯಾರು ಒಂದು ಮಾತು ಅಂದ್ಕೊಡ್ದು ಯಾರಾದರೂ ಅಂದರೆ ಗ್ರಾಚಾರ ನೆಟ್ಗಿರಲ್ಲ ನೋಡಿ, ಹೇಳಿರ್ತೀನಿ. ನನ್ನ ಮಗನೇ ಇವತ್ತು ತಂದಿದ್ದೆ ಸೈ, ಅವ್ರನ್ನ ಎತ್ತು ತಂದೆ ತಾಯಿನ ನೋಡ್ಕೊಂಡ್ರೆ ನಮಗೆ ಮುಂದೆ ಒಳ್ಳೇದಾಗುತ್ತೆ ಕಣಲೇ. ಬೋಳಿ ಮಗನೇ, ಹೆಂಡ್ತಿ ಮಾತು ಕೇಳಿ ಎತ್ತು ತಂದೆ ತಾಯಿನ ಬೇರೆ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ವೇನೋ ನಿನ್ನ ಮುಖಕ್ಕೆ? ನಾಚಿಕೆ ಆಗಲ್ವೇನೋ? ಅಲ್ಲ, ನಾವಿರೋನೊಬ್ಬ ಮಗ ಚೆನ್ನಾಗಿರಲಿ ಅಂತ ಹೇಳಿ ನಾವು ಮಗುಗಾಗಿನೇ ಮಾಡೋದು ಗೌಡ್ರೆ. ಎಲ್ಲನ ಮಗಳಿಗೆ ತಾಂಡೋಗಿ ಕೊಡ್ತೀರಾ, ಮಕ್ಕಳಿಗೆ ಹೆಣ್ಮಕ್ಳಿಗೆ ಕೊಡ್ತೀರಾ, ನನಗೆ ಗಂಡು ಮಗ ಆಗಿ ನಾನಿರೋದಕ್ಕೆ ನನಗೇನು ಮಾಡಲ್ಲ ನೀವು ಅಂತ ಹೇಳ್ತಾನೆ. ನಮ್ಮ ತಗ ಏನೈತೆ ಗೌಡ್ರೆ ಕೊಡೋಕ್ಕೆ? ಏನೋ ಬಂದರೆ ಆ ಹೆಣ್ಣು ಹುಡುಗ್ರಿ ಬಾಳೆ ತೊಳ್ಕೊಳ್ರಿ ಅಂತ 100 ರೂಪಾಯಿ ಕೊಡ್ಬೋದು, ಒಂದು ಸೀರೆ ಕೊಡಿಸ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ ಗೌಡ್ರಿ, ಇನ್ನೇನು ಕೊಡೋದಿಲ್ಲ. ಕೊಡೋಕೆ ನಮ್ಗೆ ಯಾವ ಥರ ಬರೋಂಗೈತಿ? ಏನೆಲ್ಲ ಹೆಣ್ಣು ಹುಡುಗ್ರಿಗೆ ಕೊಡ್ತೀಯಾ ಅಂತ ಹೇಳಿ ದಿನಾನ ಹೆಂಡ್ತಿ ಮಾತು ಕೇಳಿ ನನ್ನ ಮೇಲೆ ಗಲಾಟೆ ಮಾಡ್ತಾನೆ ಗೌಡ್ರೆ. ಇವನೇ ಬ್ಯಾಂಕಿನ ಮಗ ಅಂತಂದ್ರೆ ಇವನ್ ತಾಗೆ ನ್ಯಾಯ ಕೇಳಕ್ಕೆ ಬಂದರೆ ಇವನು ನ್ಯಾಯ ಹೇಳ್ತಾ ಇದ್ದಾನೆ. ಇವಂದೇ ಫಸ್ಟು ಸರಿ ಇಲ್ಲ, ಇವನೇ ನ್ಯಾಯ ಇಲ್ಲ. ಫಸ್ಟು ಇವನು ಊರಿಗೆಲ್ಲ ನ್ಯಾಯ ಹೇಳ್ತಾನಂತ, ಇವನೆಂತ ಗೌಡ, ಇವನೆಂತ ನ್ಯಾಯ ಹೇಳ್ತಾನೆ? ಇವನು ಕಿತ್ತೋದ್ ನನ್ನ ಮಗ. ಅಲ್ಲ, ನೀನು ಏನು ಅಂದ್ಕೊಂಡಿದ್ಯೋ? ಎತ್ತು ತಂದೆ ತಾಯಿ ಬಿಟ್ಟು ನೀನು ಯಾವ ದೇವಸ್ಥಾನಕ್ಕೆ ಹೋಗಿ ಏನು ಕೈ ಮುಗಿದ್ರೂ ನಿನಗೇನು ದೇವ್ರು ಒಳ್ಳೇದು ಮಾಡಲ್ಲ. ತಂದೆ ತಾಯಿನೇ ದೇವರು ಅಂದ್ಕೊಂಡು ತಂದೆ ತಾಯಿಗೆ ಕಾಲಿಗೆ ಬೀಳು. ಅದೇನೇ ತಂದೆ ತಾಯಿನ ನೋಡ್ಕ ದೇವ್ರು ಒಳ್ಳೇದು ಮಾಡ್ತಾನೆ. ಎತ್ತು ತಂದೆ ತಾಯಿಗೆ ಕಷ್ಟ ಕೊಟ್ಟು ಎತ್ತು ತಂದೆ ತಾಯಿ ಮನಸ್ಸಿನ ನೋವು ಮಾಡಿ ನೀನು ಎಲ್ಲೋ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದ್ರೆ ದೇವ್ರು ಒಳ್ಳೇದು ಮಾಡಲ್ಲ. ನಿನ್ನ ಜೀವನದಾಗ ಎತ್ತು ತಂದೆ ತಾಯಿ ಮನಸ್ಸಿನ ನೋವು ಮಾಡಿದ್ರೆ ನೀನು ಯಾವತ್ತೂ ಉದ್ಧಾರ ಆಗಲ್ಲ. ಜೀವನದಾಗೆ ಯಾವತ್ತೂ ಉದ್ಧಾರ ಆಗೋದೇ ಇಲ್ಲ ಕಣೋ, ನೀನು ಉದ್ಧಾರ ಆಗೋದಿಲ್ಲ. ನೀನು ಎತ್ತು ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಮಗ ಒಬ್ಬ ಇರೋದಕ್ಕೂ ಇವತ್ತು ನಾನು ಎಷ್ಟು ಚೆನ್ನಾಗಿ ಸಾಕ್ತಾ ಇದ್ದಾನೆ ಅಂತ ಹೇಳಿ ಎತ್ತು ತಂದೆ ತಾಯಿ ಖುಷಿ ಪಟ್ಟರೆ ನಿನಗೆ ಎಲ್ಲೋ ಒಂದು ಕಡೆಗೆ ದೇವರು ದಾರಿ ಮಾರ್ಗ ತೋರಿಸ್ತಾನೆ, ಎಲ್ಲೋ ಒಂದು ಕಡೆಗೆ ನಿನ್ನ ಚೆನ್ನಾಗಿಟ್ಟಿರ್ತಾನೆ ದೇವರು. ನೀನು ಎತ್ತು ತಂದೆ ತಾಯಿ ಮನ್ಸಿಗೆ ನೋವು ಮಾಡಿ ನೀನು ಏನೇ ಒಳ್ಳೆ ಕೆಲಸ ಮಾಡಿದ್ರೂ ಅದು ಸಾರ್ಥಕ ಇಲ್ಲ. ಅಲ್ಲ, ಇವ್ರು ಸುಮ್ಮನಿರಲ್ಲ ಗೌಡ್ರೆ, ಮಾತಾಡ್ತಿರ್ತಾರೆ, ಅದು ಇದು ಹೇಳ್ತಾ ಇರ್ತಾರೆ. ಇವಾಗಿನ ಕಾಲಕ್ಕೆ ತಕ್ಕನಂಗೆ ನಾವು ಇರ್ತೀವಿ, ಅವ್ರು ಬರೀ ಹಳೆ ಕಾಲದ್ದೇ ಹೇಳಿದ್ರೆ ಅವ್ರಿಗೆ ಹೇಳೋದೆಲ್ಲ ಯಾರು ಕೇಳ್ತಾರೆ ಗೌಡ್ರೆ? ಅವ್ರು ಇಲ್ದಲ್ಲೇ ನೀನು ಬಂದಿದ್ದೀನಲ್ಲ,
ಅವ್ರು ಇಲ್ದಲೆ ನೀನು ಬಂದಿದ್ದೇನಲ್ಲ, ಅವ್ರು ನಿನ್ನ ಸಾಕಿ ಬೆಳೆಸಿ ದೊಡ್ಡನ ಮಾಡ್ದಲೆ ನೀನು ದೊಡ್ಡನಾದೇನೋ? ಹಾಂ, ಏನು ಮಾತಾಡ್ತಾ ಇದೆಯಾ ನೀನು? ಬೀಸ್ ಕಪ್ಪಳ ಕೊಡದ್ಬಿಟ್ಟು ಇನ್ನಲ್ಲೆಲ್ಲ ಉದ್ರ ಬಿಡ್ಬೇಕು ನೋಡಿ ಮಗನೇ. ಕಪ್ಪಳ ಕೊಡದ್ಬಿಟ್ರೆ ನೋಡಿ ಕಪ್ಪಳ ಊದ್ಕೊಬಿಡ್ಬೇಕು. ಏನು ಮಾತಾಡ್ತಾ ಇದೆಯಾ ನೀನು? ಏನು ಬುದ್ಧಿಗಿದ್ದಿ ಐತಾ ಇಲ್ವೋ ನಿನಗೆ? ಒಳ್ಳೆ ಎಜುಕೇಟೆಡ್ ಆಗಿದೆಯಲ್ಲೋ, ಅನ್ಎಜುಕೇಟೆಡ್ ಥರ ಮಾತಾಡ್ತಾ ಇದೆಯಾ? ಎಜುಕೇಟೆಡ್ ಆಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ತಂದೆ ತಾಯಿ ನಮ್ಮನ್ನು ಸಾಕೋದಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತಾರೆ. ಅವ್ರ ಮನಸ್ಸಿಗೆ ನೋವಾದರೆ ನಮಗೆ ಒಳ್ಳೇದಾಗುತ್ತಾ, ದೇವ್ರಮ್ಮನ ನಮ್ಗೆ ಒಳ್ಳೇದು ಮಾಡ್ತಾನ ಅಂತ ಹೇಳಿ ಯೋಚನೆ ಮಾಡಬೇಕು. ಅದು ಬಿಟ್ಟು ನೀನು ಬರೀ ಹಿಂಗೆ ಹೇಳ್ತಾ ಇದ್ರೆ ನಿನ್ಗೆ ಬೀಸ್ ಕಪ್ಪಳ ಕೊಡೋದ್ಬಿಟ್ಟು ನಿಲ್ಲೋಡು. ತಂದೆ ತಾಯಿನ ಚೆನ್ನಾಗಿ ನೋಡ್ಕ, ನಿನಗೂ ಜೀವನದಾಗ ಎಲ್ಲ ಒಂದು ಕಡೆಗೆ ಒಳ್ಳೇದಾಗುತ್ತೆ. ಅವ್ರ ಮನಸ್ಸಿಗೆ ನೋವು ಮಾಡಬೇಡ ನೋಡಿ, ಹೇಳಿರ್ತೀನಿ. ಈಗ ಈ ಗೌಡ್ರಿಗಿಂತ ವಿಷಯಗಳು ಯಾರಾದರೂ ಊರಲ್ಲಿ ಹಿಂಗೆ ಮಾಡ್ತಾ ಇರೋದು, ಯಾರಾದ್ರೂ ಹಿಂಗೆ ಮಾಡ್ತಾ ಇರೋದು ಈ ಗೌಡ್ರಿಗೆ ವಿಷಯ ಗೊತ್ತಾದರೆ ನಾನು ಮಾತ್ರ ಸುಮ್ಮನಿರಲ್ಲ. ತಂದೆ ತಾಯಿಗೆ ಮನಸ್ಸಿಗೆ ನೋವು ಮಾಡೋ ನನ್ನ ಮಕ್ಳನ್ನ ಕಂಡ್ರೆ ನನ್ನ ಕೈಲಿ ನೋಡೋದಕ್ಕಾಗಲ್ಲ ನೋಡಿ, ಹೇಳಿರ್ತೀನಿ. ಇವಾಗ ಗೌಡ್ರೆ ತಂದೆ ತಾಯಿಗಳನ್ನ ಯಾರು ನೋಡ್ಕೊಂಬಲ್ಲ. ಅಯ್ಯೋ ನೋಡ್ಕೋಬೇಕಾಗುತ್ತೆ ಅಂತ ಹೇಳಿ ಎಲ್ಲ ಅನಾಥಾಶ್ರಮಕ್ಕೆ ಸೇರಿಸಿರ್ತಾರೆ ಗೌಡ್ರೆ. ಇವಾಗ ಯಾರೂ ವಯಸ್ಸೋದಾರು ಇರಂಗಿಲ್ಲ ಮನ್ಗಳಿಗೆ. ಎಲ್ಲ ಹೆಂಡ್ತಿ ಮಾತು ಕೇಳ್ತಾರೆ. ಇವಾಗೆಲ್ಲ ಹೆಂಡ್ತಿ ಮಾತು ಕೇಳಿ ಅನಾಥಾಶ್ರಮಗಳಿಗೆ ಕರ್ಕೊಂಡೋಗ್ಬಿಟ್ಟು ಬರ್ತಾರೆ ಗೌಡ್ರೆ. ಹೌದು ಲಕ್ಷ್ಮಕ್ಕವ್ರೆ, ಇವಾಗ ತುಂಬ ಕೆಟ್ಟೋಗ್ಬಿಟ್ಟೈತೆ ಕಾಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಮಗ ನೋಡು, ನನ್ನ ಮಗ ಯಾರ ಮಾತು ಹೆಂಡ್ತಿ ಮಾತು ಕೇಳ್ಬಿಟ್ಟು ಇವ್ರನ್ನ ಬೇರೆ ಮಾಡ್ಕೊಂತೀನಿ, ನೀವು ಬೇರೆ ಇರ್ರಿ, ನಮ್ಮ ಹತ್ರ ಇರಬೇಡ್ರಿ, ನಾನು ನನ್ನ ಹೆಂಡ್ತಿ ಸಪ್ರೇಟ್ ಇರ್ತೀವಿ ಅಂತ ಹೇಳಿ ಜಗಳ ಮಾಡ್ತಾವನಂತೆ. ಎಂಥ ಕಚಡ ನನ್ನ ಮಗ ಇರ್ಬೋದು ಇವನು. ತೀರಾ ಹಂಗೇಳಿರ ಅವರೆಲ್ಲ ಒಂದು ಕಡೆಗೆ ಮಾಡ್ಕೊಂಡು ತಿಂತಾರೆ ಗೌಡ್ರಿ. ನೋಡ್ಕೊಂಬಕ್ಕೆ ಆಗಲ್ಲ ಅಂತ ಹೇಳಿ ಬಲವಂತ ಮಾಡ್ಕೊಂಡು ಅನಾಥಾಶ್ರಮಕ್ಕೆ ಕೇಳ್ಕೊಂಡು ಹೋದ್ರಿಗೆ ತಂದೆ ತಾಯಿಗಳನ್ನ. ಇನ್ನ ನಮಗೆ ಮಾಡಿಕ್ಕಾಗಲ್ಲ, ನಮ್ಮ ಕೈಲಿ ನೋಡ್ಕೊಂಬಕ್ಕಾಗಲ್ಲ, ನೀವು ಬೇರೆ ಇರ್ರಿ ಅಂತ ಅಂದ್ರೆ ಎಲ್ಲ ಒಂದು ಕಡೆಗೆ ಎಲ್ಲ ಇರ್ತಾರತ್ತೆ. ಎಲ್ಲನೂ ಗುಡಿಸ್ಲ ಪಡಿಸ್ಲ ಹಾಕ್ಕೊಂಡು ಎಲ್ಲ ಒಂದು ಕಡೆಗೆ ಮಾಡ್ಕೊಂಡನ ತಿಂತಾರೆ. ಹೇಳ್ಕೊಂಡೋಗಿ ಬಲವಂತವಾಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬರೋದಲ್ಲ. ಅಯ್ಯೋ, ಇದೇನಿದು ಲಕ್ಷ್ಮಕ್ಕ ಅವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ? ಅಯ್ಯೋ, ನಾವು ಬಲವಂತವಾಗಿ ನಮ್ಮ ಅಪ್ಪ ನಮ್ಮಮ್ಮನ ಬಿಟ್ಟು ಬಂದಿರೋ ವಿಷಯ ಇವ್ರಿಗೇನಾದರೂ ಗೊತ್ತಾಯ್ತಾ? ತಂದೆ ತಾಯಿಗಳು ಬೆಲೆ ಏನಂತ ತಿಳ್ಕೊಳ್ಳೋದೇ ಇಲ್ಲ. ಅವ್ರು ನಮ್ಮನ್ನು ಎಷ್ಟು ಕಷ್ಟ ಬಿದ್ದು ಸಾಕಿರ್ತಾರೆ, ಅವರೇ ನಮಗಾಗಿ ಎಲ್ಲ ಮಾಡೋದು ಅಂತ ಹೇಳಿ ಅರ್ಥನೇ ಮಾಡ್ಕೊಳ್ಳಲ್ಲ. ವಯಸ್ಸೋದ್ಮೇಲೆ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕಾಯ್ತು ತಂದೆ ತಾಯಿಗಳನ್ನ. ಅಲ್ಲ ಗೌಡ್ರೆ, ಮತ್ತೆ ನೀವು ಊರಿಗೆಲ್ಲ ನ್ಯಾಯ ಹೇಳ್ತಿರಲ್ಲ, ಮತ್ತು ನಿಮ್ಮಪ್ಪ ನಿಮ್ಮಮ್ಮ ಇನ್ನೆಲ್ಲಿ ಬಿಟ್ಟು ಬಂದಿದ್ರಿ ನೀವು? ಇದ್ಯಾಕೆ ಲಕ್ಷ್ಮಕ್ಕವ್ರೆ ಹಿಂಗೆ ಕೇಳ್ತಾ ಇದ್ದಾರೆ? ನಮ್ಮಪ್ಪ ನಮ್ಮಮ್ಮ ನಮ್ಮ ತಂಗಿ ಊರಲ್ಲಿದ್ದಾರೆ. ನಮ್ಮ ತಂಗಿ ಊರಲ್ಲಿ ಅಲ್ಲಿ ಅವರು ಬೆಂಗಳೂರಲ್ಲಿ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಅವ್ರು ಯಾಕಂದರೆ ಕೆಲಸದಲ್ಲಿದ್ದಾರ, ಅದಕ್ಕೆ ಸ್ವಲ್ಪ ದಿನ ಇರುವಂತೆ ಬರ್ರಿ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬೇರೆ ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ ಅಲ್ಲೇ ಬೆಂಗಳೂರಾಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲೇ ಇದ್ದಾರೆ ಲಕ್ಷ್ಮಕ್ಕವ್ರೆ. ಓ, ಅಲ್ಲೇ ಇದ್ದಾರಾ ನಿಮ್ಮಪ್ಪ ನಿಮ್ಮಮ್ಮಯ್ಯ? ಇಲ್ಲಿಗೆ ಹೆಂಗೆ ಬಂದರು ಮತ್ತೆ? ಬೈರೇಗೌಡ್ರೆ ಬರ್ರಿ, ಇಲ್ಲಿ ಬರ್ರಿ, ಹಂಗೆ ಕರ್ಕೊಂಬರ್ರಿ. ಆ ಅಕ್ಕ ಇನ್ನೂ ಇಲ್ತೇನು ಹೇಳ್ತೀಯ? ಇವಾಗ ನಿಮ್ಮಪ್ಪ ನಿಮ್ಮಮ್ಮ ಇಲ್ಲಿ ಕರ್ಸಿದ್ದೀನಲ್ಲ, ಇವಾಗ ಏನು ಹೇಳ್ತೀಯ ನೀನು? ನೀನೇ ಫಸ್ಟ್ ಸರಿ ಇಲ್ಲ. ನೀನೇ ತಂದೆ ತಾಯಿ ಕೂಳಾಗ್ತಲೇ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿರನ್ ನೀನು. ಯಾವ ಅನಾಥಾಶ್ರಮನೂ ಮಾಡ್ತಿಲ್ಲ, ಯಾವ ವೃದ್ಧಾಶ್ರಮನೂ ಮಾಡ್ತಿಲ್ಲ. ನಿನ್ನ ಬಂಡವಾಳ ಎಲ್ಲ ನನಗೆ ಚೆನ್ನಾಗಿ ಗೊತ್ತಾಗೈತಿ. ಥೂ, ನೀನು ಕಚ್ಚಡ ನನ್ನ ಮಗ. ನೀನು ಇಂಥ ಊರಾಗೆ ನ್ಯಾಯ ಹೇಳ್ಬೇಕಾ? ನೀನು ಈ ಊರಿನ ಗೌಡ ಆಗ್ಬೇಕಾ? ಥೂ, ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಇದೇನು ಲಕ್ಷ್ಮಕ್ಕಯ್ಯ ಹಿಂಗೆ ಹೇಳ್ತಾ ಇದೀಯ? ಇವರೆಲ್ಲಿದ್ರು ಬೈರೇಗೌಡ್ರು? ತಿಪ್ಪಣ್ಣ, ಇವನು ಗೌಡ ಅಲ್ಲ, ಇವನು ಲೌಡ. ಇವನು ಈ ಊರಿನ ಗೌಡ ಅಂತಿ. ಇವನು ತಂದೆ ತಾಯಿಗೆ ಕೂಳಾಕಕ್ಕಾಗ್ದಲೇನೆ ಹೆಂಡ್ತಿ ಮಾತು ಕೇಳಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದವನೇ. ಅವ್ನು ನೀನು ನ್ಯಾಯ ಹೇಳ್ತಾ ಇದ್ದಾನೆ. ಇವನೇ ಫಸ್ಟ್ ಸರಿ ಇಲ್ಲ, ಇವನು ನ್ಯಾಯ ಹೇಳ್ಬೇಕು. ಇಂಥ ಕಚ್ಚಡ ನನ್ನ ಮಗ ಊರಾಗ ನ್ಯಾಯ ಹೇಳ್ಬೇಕೆ? ನೋಡಿ ಹೆಂಗೆ ಹೇಳ್ತಾ ಇದ್ದಾನೆ, ದೊಡ್ಡ ಸಾಚ ಅನ್ನೋ ಥರ ಹೇಳ್ತಾ ಇದ್ದಾನೆ ನನ್ನ ಮಗ. ಲಕ್ಷ್ಮಕ್ಕವ್ರೆ, ಇದೇನು ಹಿಂಗೆ ಮಾತಾಡ್ತಾ ಇದ್ದೀರಾ? ಇವ್ರು ನಮ್ಮಪ್ಪ ನಮ್ಮಮ್ಮ ಎಲ್ಲಿದ್ರು? ಥೂ, ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಏನೋ ನೀನೇ ತಂದೆ ತಾಯಿನ ನೋಡ್ಕೊಂಬಲ್ಲ, ಅವನಿಗೆ ಹೇಳ್ತಾ ಇದೆಯಾ ತಂದೆ ತಾಯಿನ ನೋಡ್ಕೋಬೇಕು, ಮನಸ್ಸಿಗೆ ನೋವು ಮಾಡಬೇಕು ಅಂತ. ನಾವೆಷ್ಟು ನೊಂದ್ಕೊಂಡಿದ್ದೀವಿ, ನಮ್ಮ ಕಣ್ಣಾಗೆ ನೀರು ಬರೋದು ರಕ್ತನೇ ಹರಿದೋಗೈತಿ. ಅಷ್ಟು ನಾವು ಒಂದು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ವಿ. ಥೂ, ಇಂಥ ಮಗ ಇದ್ರೂ ಒಂದೇ ಇಲ್ದಿದ್ರು ಒಂದೇ, ನಮಗೆ ಯಾಕಪ್ಪ ಇದೇವ್ರೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ನಾವು ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದೀವಿ. ನೋಡಿ ನನ್ನ ಮಗನೇ, ಇನ್ನಾನ ಇಂಥದ್ದು ಮಾಡ್ತಾ ಇದ್ದಾನೆ ನನ್ನ ಮಗ, ಹೊಲ್ಕ ನನ್ನ ಮಗ. ಇನ್ನು ನಾನು ನ್ಯಾಯ ಹೇಳಕ್ಕೆ ಬಂದು ಇವನು ಗೌಡ ಆಗಬೇಕಾ? ನನಗೆ ಇವನೇನಾನು ಹಿಂಗೆ ಮಾಡ್ತಾ ಇದ್ದಾನೆ ಎಂಬುದು ಗೊತ್ತಿದ್ರಲ್ಲ ಸ್ಮಕ್, ನಾನು ಸುಮ್ಮನೆ ಇರ್ತಿರ್ಲಿಲ್ಲ ಕಣಮ್ಮ. ಈ ನನ್ನ ಮಗ ನೋಡು ನಮ್ಮ ಮನಸ್ಸಿಗೆ ಎಷ್ಟು ನೋವು ಮಾಡಿದ್ದಾನೆ. ಥೂ, ನೀನೊಬ್ಬ ಮಗ ಏನು, ನಿನ್ನಂಥ ಮಗ ಇದ್ರೂ ಒಂದೇ ಇಲ್ದಿದ್ರು ಒಂದೇ. ನಮ್ಮ ಉಪ್ಪ ಇವಾಗೆಲ್ಲನ ಹೊಲ ಮಾಡಿಸ್ಕೊಬಿಟ್ಟು ಅಪ್ಪ ನೀವಿದ್ದಂಗೆ ಮಾಡಿಸ್ಬಿಡ್ರಿ, ನಿಮ್ಮನ್ನು ನೋಡ್ಕೊಂಡಿರ್ತೀವಿ ಅಂತ ಹೇಳಿ ಹೊಲ ಮನೆ ಎಲ್ಲ ಹೆಸರಿ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂತಿದ್ದಂಗೆ ಇವ್ರಿನ್ನ ಯಾಕೆ ಅಂತ ಹೇಳಿ ಕರ್ಕೊಂಡೋಗಿ ಬಲವಂತ ಮಾಡಿ ನಮ್ಮನ್ನು ಅನಾಥಾಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಟು ಬಂದಲ್ಲ. ನಿನಗೇನು ಗೊತ್ತಾಯ್ತೋ ತಂದೆ ತಾಯಿ ಬೆಲೆ? ನೀನೇ ಇಂಥ ಕೆಲಸ ಮಾಡಿ ತಂದೆ ತಾಯಿ ಬಗ್ಗೆ ಇನ್ನೂ ಅಲ್ಲಿ ನಾನು ನ್ಯಾಯ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇದೆಯಲ್ಲ. ನಿನಗಿದೆಲ್ಲ ಗೊತ್ತಿರೋನು ನೀನು ಯಾಕೋ ಹಿಂಗೆ ಮಾಡ್ತಾ ಇದ್ದೆ? ನೀನೇ ಫಸ್ಟ್ ಸರಿ ಇಲ್ಲ ಅಂತಂದ್ರೆ ನೀನೇನೋ ನ್ಯಾಯ ಹೇಳೋದು ನೀನು ಊರಾಗೆ? ಅದಕ್ಕೆ ಮತ್ತೆ ಅನಾಥಾಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಟು ಬಂದಿರೋದು ಇವನು. ಕರ್ಕೊಂಡೋಗಿ ಇನ್ನು ಯಾರು ಬೇಕು ಇವರು ಹೊಲ ಮನೆ ಎಲ್ಲ ಹೆಸರು ಮಾಡಿಸ್ಕೊಂಡಿದ್ದಾತು, ಇದ್ರು ಒಂದೇ ಇಲ್ದಿದ್ರು ಒಂದೇ ಅಂತ ಹೇಳಿ ಹೆಂಡ್ತಿ ಮತ್ತೆ ಕೇಳಿ ಅಕ್ಕೆ ಮತ್ತೆ ಹೋಗಿರೋದು. ಮತ್ತೇನ ಮಗ ದೊಡ್ಡದಾಗ ನನಗೆ ನ್ಯಾಯ ಹೇಳ್ತಾ ಇದ್ದಾನೆ ಇವನು?
ಹೋಗಿ ಹೋಗಿ ನೀವು ಇವನ್ ತಕ್ ಬಂದಿದ್ರಲ್ಲ ಈ ನನ್ನ ಮಗನ್ ತಕ್ ಯಾಕೆ ಬಂದ್ರಿ ನೀವು ನ್ಯಾಯ ಹೇಳ್ರಿ ಅಂತ ಹೇಳಿ ಇವನೇ ಕಚ್ಚಡ ನನ್ನ ಮಗ ಅಲ್ಕ ನನ್ನ ಮಗ ಕಂತ್ರಿ ನನ್ನ ಮಗ ಡ್ಯಾಂಕಿ ನನ್ನ ಮಗ ಈ ನನ್ನ ಮಗ ಯಾವ ಅನಾಥಾಶ್ರಮನೂ ನಡೆಸ್ತಾ ಇಲ್ಲ ವೃದ್ಧಾಶ್ರಮನೂ ನಡೆಸ್ತಾ ಇಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಅನಾಥಾಶ್ರಮ ವೃದ್ಧಾಶ್ರಮ ಅಂತ ಹೇಳಿ ಊರಾಗೆಲ್ಲ ಜನಗಳಿಗೆ ಮೋಸ ಮಾಡ್ತಾ ಇದ್ದಾನೆ ನನ್ನ ಮಗ. ಇದೇನು ಲಕ್ಷ್ಮಕ್ಕ ಹಿಂಗೆ ಮಾತಾಡ್ತಾ ಇದೀಯಾ? ಮುಚ್ಚು ಬಾಯಿ ಮುಚ್ಚು. ಇವಾಗೆಲ್ಲ ನೀನು ನಿಲ್ ಕಟ್ಟಾಕಿ ಊರಾಗ್ಲಾರ್ತಾಗೆಲ್ಲನ ಕಲ್ ತಾಂಡ್ ನೀನು ಮಾಡಿಸ್ಲಾ ಇಲ್ಲ ಅಂದರೆ ನನ್ನ ಹೆಸರು ಲಸ್ಮಕ್ಕ ಅಂತ ಕರಿಬೇಡ. ಇಲ್ಲೇ ಎಲ್ಲನ ನೀನು ಕೊಳಗ ಅಂಡೆ ಕೊಳಗ ಎಲ್ಲ ಇಕ್ಕಿ ಮೋಸ ಮಾಡಿ ಜನಗಳಿಗೆಲ್ಲನ ತಾಂಡೋಗ್ತಿದ್ದಲ್ಲ. ಇಲ್ಲೇ ಕಟ್ಟಾಕಿ ಜನತ ಎಲ್ಲರೂ ಒಂದೊಂದು ಕಲ್ ತಾಂಡ್ ಪಟ್ಟ 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 ಎಸಿಬೇಕು ನನ್ನ ಮಗನೇ ನೋಡಿ ಮಗನೇ ನಿನ್ಗೆ ಹಂಗೆ ಮಾಡ್ತೀನಿ. ಇಂಥ ಹೆಸ್ರು ಹೇಳ್ಕೊಂಡು ಹಿಂಗೆ ನೀನು ಇದು ಮಾಡ್ತಾ ಇದೆಯಲ್ಲ ಮೋಸ ಮಾಡ್ತಾ ಇದೆಯಲ್ಲ ನಿನ್ನ ನಾಟಕ ಎಲ್ಲನ ಇಡೀ ಊರಾಗ ಎಲ್ಲರಿಗೂ ತಿಳಿಸ್ತೀನಿ ತಡಿಯಲ್ಲ ಸಾರಿಸ್ತೀನಿ. ನೀನು ಹೆಂಗೆ ತಮಟೆ ಕೊಟ್ಟು ತೊಂದಾಕ್ರಿ ಅಂತ ಸಾರಿಸ್ತಿದ್ದ ಗೌಡ ಎಂತ ನನ್ನ ಮಗ ಬಂದು ನೋಡ್ರಿ ಅಂತೇಳಿ ಇಡೀ ಊರಾರೆಲ್ಲ ಬರ್ಬೇಕು ತಮಟೆ ಕೊಟ್ಟು ಸಾರಿಸಿ ಇಡೀ ಊರನ್ನೆಲ್ಲ ಕಲೆ ಹಾಕಿ ಎಲ್ಲರ ತಗೋ ಕಲ್ ತಾಂಡೆ ಎಸಿಸ್ತೀನಿ ನನ್ನ ಮಗನೇ ನಿನಗೆ ಇಲ್ಲಿ ಕಟ್ಟಾಕಿ. ಇವಾಗ ಮಾತಾಡ್ಲಿ ಏನು ಗೌಡ? ಇವಾಗ ಮಾತಾಡೋಕ್ಕೆ ಬಾಯೇ ಗೊತ್ತಿಲ್ಲ ನೋಡ್ರಿ. ಎತ್ತು ತಂದೆ ತಾಯಿನೇ ನೋಡ್ಕೊಂಬಿಲ್ದನು ಇವನು ನ್ಯಾಯ ಹೇಳ್ತಾ ಇದ್ದಾನೆ ಊರಾಗಿ. ಎತ್ತು ತಂದೆ ತಾಯಿನ ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ಬಿಗಿತಾ ಇದ್ದಾನೆ. ನಮಗೇನೇನು ಗೊತ್ತಿಲ್ಲ ಅವ್ನು ಬಂಡವಾಳ ಅಂತ ಹೇಳಿ ಅವ್ನು ಬಂಡವಾಳ ಎಲ್ಲ ಗೊತ್ತೈತೆ. ಇನ್ನು ಚಂದಾಗಿ ಬೈಲಿ ಹೇಳ್ತೀನಿ ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.